ಹಾಯ್ ಹಲೋ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೇಘಾ ಕನ್ನಡ ವ್ಲಾಗ್ಸ್. ಇದು ಬಂದು ಟ್ಯೂಸ್ಡೇ ವ್ಲಾಗ್. ಟ್ಯೂಸ್ಡೇ ಏನಪ್ಪ ಅಂದರೆ ಒಂದು ವೃದ್ಧಾಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಅದಿಲ್ಲೇ ನಮ್ಮ ಆಗರದಳ್ಳಿ ಹತ್ರ ಇರೋ ಒಂದು ನಿಯರೇಬಲ್ ಇದೆ. ನಮಗೆ ಗೊತ್ತಿರಲಿಲ್ಲ, ಆದರೆ ಇಲ್ಲಿದೆ ಒಂದು ವೃದ್ಧಾಶ್ರಮ ಅನ್ನೋದು. ಸೊ ಮೇನ್ ರೋಡಲ್ಲೇ ಇದೆ, ಆದರೂ ಗೊತ್ತಾಗಿರಲಿಲ್ಲ ಎಷ್ಟು ದಿನ. ಸೊ ಅದಕ್ಕೋಸ್ಕರ ನೋಡೋಣ ಅಂತಲೇ ಬಂದ್ವಿ. ನಮ್ಮ ಆಂಟಿ ಫ್ರೆಂಡ್ ಮಗನ ಬರ್ಡೇ ಇತ್ತಂತೆ. ಸೊ ಅವರಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದರು. ಸೊ ನಮ್ಮ ಆಂಟಿ ನಮ್ಮನ್ನು ಕರೆದ್ರು. ನಾವು ನೋಡೋಣ ಮುಂದೆ ಏನಾದರೂ ಸೆಲೆಬ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಏನೋ ಈ ಥರ ಸೋಷಿಯಲ್ ಸರ್ವಿಸ್ ಮಾಡೋದ್ರಲ್ಲಿ ಖುಷಿ ಇದೆ ನನಗೆ. ಸೊ ಹಾಗಾಗಿ ಬಂದ್ವಿ ನೋಡೋಣ ಅಂತ ವೃದ್ಧಾಶ್ರಮ. ಇಲ್ಲೊಂದು 25 ಮೆಂಬರ್ಸ್ ಇದ್ದಾರೆ. ತಾತ ಅಜ್ಜಿ ಅಂದರು ಎಲ್ಲ. ಆಂಟಿ ಮೊದಲೇ ಬಂದಿದ್ದರು, ಇವ್ರು ಜ್ಯೋತಿ ಕೋರಿ ಅಂತ. ಚನ್ನಗಿರಿಲಿ ಫೇಮಸ್ ಇವರು, ಸ್ವಲ್ಪ ರಾಜಕೀಯದಲ್ಲೆಲ್ಲ ಇದ್ದಾರೆ. ಸೊ ಇವ್ರ ಫ್ರೆಂಡು ಸಾಸ್ವಳ್ಳಿಯಿಂದ ಬಂದಿದ್ದು, ಅವ್ರ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ. ಅವ್ರು ಆಲ್ರೆಡಿ ಬಂದು ಒಂದು 5 ಮಿನಿಟ್ಸ್ ಆಗಿತ್ತು ಅನಿಸುತ್ತೆ ಅಷ್ಟೇ. ಸೊ ಎಲ್ಲ ಕೂತಿದ್ದಾರೆ ಒಳಗಡೆ. ಇನ್ನೇನು ನಾವು ಎಂಟರ್ ಆದ್ವಿ. ಅವರೆಲ್ಲ ಆಲ್ರೆಡಿ ಮೊದಲೇ ನೋಡಿದ್ರಲ್ಲ ಆಂಟಿ, ಇನ್ನೇನು ಒಳಗೆ ಬರಲಿಲ್ಲ ಜಾಸ್ತಿ. ನಾನು ಸ್ವಲ್ಪ ವಿಡಿಯೋ ನೋಡೋಣ ಹೇಗಿದೆ ಅಲ್ಲೆಲ್ಲ, ರುದ್ರಿಗೆಲ್ಲ ಯಾವ ಥರ ಫೆಸಿಲಿಟೀಸ್ ಇದೆ ನೋಡೋಣ ಅಂತ ಎಲ್ಲ ಒಳಗಡೆ ಹೋದೆ. ನೋಡಿ ಸ್ವಲ್ಪ ಫಸ್ಟು ಮನಸ್ಸಿಗೆ ಬೇಜಾರು ಅನ್ನಿಸ್ಬಿಡ್ತು. ಏನು ಮನೇಲಿ ಇಟ್ಕೊಂಡು ಪಾಪ ಅವರಿಗೆ 2 ಹೊತ್ತು ಊಟಕ್ಕೆ ಹಾಕೋಕ್ಕೂ ಎಷ್ಟು ಇದು ಮಾಡ್ತಾರಲ್ವ ಇವತ್ತಿನ ಕಾಲದಲ್ಲಿ ಅಂತ. ಆದರೂ ಅಲ್ಲಿರೋ ಅವ್ರಿಗೆ ಟಾರ್ಚರಿಗೆ ನೋಡಿದ್ರೆ ಅತ್ಲಾಗಿ ಚೆನ್ನಾಗೇ ಇದ್ದಾರೆ ಅಂತ ಹೇಳ್ಬೋದು. ಪಾಪ ಎಷ್ಟೋ ಒಂಥರ ಬೇಜಾರಾಗ್ಬಿಡ್ತು ನೋಡಿ. ಆಮೇಲೆ ಅಲ್ಲಿದ್ದವರೊಂದಿಬ್ರನ್ನ ಮಾತಾಡಿಸಿದೆ ನಾನು. ಬೇಜಾರಾಯಿತು ಅವ್ರು ಹೇಳಿದ್ದು ಕೇಳಿ. ಇವ್ರು ಅದೇ ಊರವ್ರಂತೆ, ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಎಷ್ಟು ಜನ ಇದ್ದೀರಿ ಎಲ್ಲರೂ? ನೀವು ಮಾಡಿಲ್ವಾ? ಯಾರು ಸೇರಿಸಿದ್ದಾರೆ ನಿಮ್ಮನ್ನು ಕರ್ಕೊಂಬಂದು ಇಲ್ಲಿಗೆ? ಸೇರಿಸಿರೋದು ಯಾರು ಇಲ್ಲಿಗೆ? ನೀವೇ ಬಂದು ಸೇರ್ಕೊಂಡಿದ್ದೀರಾ? ಏನಾದ್ರು ದುಡ್ಡು ಕೊಡಬೇಕಾ? ಹಂಗೆ ಸೇರಿಸಿ, ಗೌರ್ಮೆಂಟಿಂದನೇ ಬರುತ್ತಿದ್ದಕ್ಕೆ. ಹಾಂ ಹಾಂ ಏನು ಮಾಡಿ ಇರ್ತಾವ ಮನೆ ಮತ್ತೆ ಮನೆ ಬಾ ಅಂತ ಕರೆಯಲ್ಲ. ಈಗೆಲ್ಲ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರಾ? ಏನ ನಿಮಗೆ ನಿಮ್ಮ ಕಡೆಯವರೆಲ್ಲ ನಿಮ್ಮ ಏಜರ್ ಇದ್ದಾಗ ಅಂತಾರ ಹೇಳ್ಕೊಳಕ್ಕೆ ಎಲ್ಲ ಸಮಾಧಾನ ಅಂತಾರ ಅಲ್ವ? ಹಾಗೆ ಇನ್ನೊಂದು ಸೈಡು ಜೆಂಟ್ಸು ಮತ್ತು ಲೇಡೀಸ್ ಅಂತ ಅಲ್ಲೂ ಡಿವೈಡ್ ಮಾಡಿದ್ದಾರೆ. ಇದೆಲ್ಲ ಜೆಂಟ್ಸ್ ಕಡೆದಿದ್ದು, ಅಂದರೆ ತಾತರಿಗೆಲ್ಲ ಅನಿಸುತ್ತೆ. ಆ ಕಡೆ ಅಜ್ಜಿ ಅಂದ್ರಿಗೆ. ಇವರು ನಮಗೆ ಬೇಕಾದವ್ರು ಲಲಿತಮ್ಮ ಅಂತ ನಮ್ಮ ಜೊತೆ ಇವರು ಬಂದಿದ್ದರು. ಏನೋ ಕಾಮಿಡಿ ಮಾಡ್ತಾ ಇದ್ದಾರೆ ಅಷ್ಟೇ ನಾನು ಅವರು. ಸೊ ಈ ಥರ ಎಲ್ಲ ಬರೆದು ಹಾಕಿದ್ರು ನೋಡಿ. ಒಂಥರ ಕಲ್ತ್ಕೊಳ್ಳೋದು ತುಂಬ ಇದೆ ಅನ್ನಿಸ್ತು. ಎಲ್ಲರೂ ಹಾಗೆ ಹರಟೆ ಹೊಡಿತಾ ಇದ್ದಾರೆ. ಇನ್ನೇನು ಕೇಕ್ ಕಟ್ಟಿಂಗ್ ಮಾಡೋ ಟೈಮ್ ಅಂತ ಎಲ್ಲ ಕರಿತಾ ಇದ್ದಾರೆ. ಕೇಕ್ ಕಟ್ಟಿಂಗ್ ಮಾಡಬೇಕು, ಪಾಪು ಕೈಲಿ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ. ಊಟಕ್ಕೆ ಟೈಮ್ ಆಗಿತ್ತು ಆಲ್ರೆಡಿ, ಏಜ್ ಆದವರೆಲ್ಲ ಇದ್ದಾರಲ್ಲ, ಸೊ ಹಾಗಾಗಿ. ಕೇಕ್ ಕಟ್ಟಿಂಗ್ ಆದಮೇಲೆ ಆ ಪಾಪು ಕೈಲೇ ಕೊಡ್ಸೋಕೆ ನೋಡ್ತಿದ್ದಾರೆ. ಅವನು ತುಂಬ ಸ್ವಲ್ಪ ತರಲೆ ಅಂತ ಅನಿಸುತ್ತೆ. ಹಾಗೆ ಅಲ್ವಾ ಚಿಕ್ಕ ಮಕ್ಕಳು, ಅವನೇನು ಮಾಡಿದರೂ ಕೊಡೋಕೆ ರೆಡಿನೇ ಇಲ್ಲ. ಅವನಿಗೇನೋ ಒಂಥರ ಆಟದ ಕಡೆ ಗಮನ. ಅವ್ರ ಕಡೆಯವರೇ ಇನ್ನೊಂದಿಬ್ಬರು ಹುಡುಗರಿದ್ದರು, ಅವರೇ ಕೊಡ್ತಾ ಇದ್ದಾರೆ ಎಲ್ರಿಗೂ. ಊಟಕ್ಕೆ ಅಂತ ಕೂರಿಸಿ ಎಲ್ಲ ಅದರಲ್ಲೇ ಹಾಕಿ ಕೊಡ್ತಾ ಇದ್ದಾರೆ.
ಊಟ ಎಲ್ಲ ತರಿಸಿದ್ರು ಅವರು ಅಲ್ಲಿಂದನೇ. ಚೆನ್ನಾಗಿತ್ತು ಎಲ್ಲ ಮಾತ್ರ. ನಾನು ಈ ಥರ ನನ್ನ ಮಗಳು ಬರ್ಡೇ ಮಾಡಿದ್ದೆ ಫಸ್ಟ್ ಇಯರಲ್ಲಿ ಶಿವಮೊಗ್ಗದಲ್ಲಿ. अन्नदाता सुखी अन्नपूर्णेश्वरी ಏನಂದ್ರೆ ಅನ್ನದಾತ ಸುದ್ದಿ ಭವ ಅಂದ್ರು. ನೋಡಿ ಅವರಿಗೆ ಎಷ್ಟು ಅನ್ನದ ಬೆಲೆ ಗೊತ್ತಿದೆ ಅಂದರೆ ಎಷ್ಟು ಚೆನ್ನಾಗಿ ಶ್ಲೋಕ ಹೇಳಿಕೊಂಡು ಅನ್ನದಾತೋ ಸುಖೀ ಭವ ಅಂತ ಲಾಸ್ಟಿಗೆ ಹೇಳಿ ಊಟ ಮಾಡಿದ್ರು. ಸೊ ಎಲ್ಲರೂ ಊಟಕ್ಕೆ ಬೆಲೆ ಕೊಡಬೇಕಲ್ವಾ, ವೇಸ್ಟ್ ಮಾಡಬಾರ್ದು. ಸೊ ಇದೆಲ್ಲ ನೋಡಿ ಇವಂದೇ ಬರ್ತಡೇ ಇದ್ದಿದ್ದು, ಬರ್ಡೇ ಬಾಯ್. ಹಾಗೆ ನಮ್ಮ ಜ್ಯೋತಿ ಆಂಟಿ ಹಾಡು ಹೇಳ್ತಾ ಇದ್ದಾರೆ, ಒಂದೆರಡು ಹಾಡು ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಗಂಟೆ ಲೇಟ್ ಆಗತ್ತ ಗಂಟೆ ಲೇಟ್ ಆಗತ್ತ ಸೂರ್ಯಚಂದ್ರಗಿಂತ ಮೊದಲು ಮಿಗಿಲಾದ ದೇವರಿಲ್ಲ, ತಾಯಿ ತಂದೆಗಿಂತ ಮೊದಲು ಮಿಗಿಲಾದ ದೇವರಿಲ್ಲ, ತಾಯಿ ತಂದೆಗಿಂತ ಮೊದಲು ಮಿಗಿಲಾದ ದೇವರಿಲ್ಲ. ಶಿವಯ 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 ಹುಬ್ಬಳ್ಳಿಗೆ ಮಕ್ಕಳು ಬಂದ್ಬಿಟ್ಟಿಗೆ. ಮಕ್ಕಳ ಸೇರಿಸೋದ್ರಾ? ಏನು ಮಾಡ್ತಿದ್ದಾರೆ ಮಕ್ಕಳು? ಮನೆಗೆ ರೊಟ್ಟಿ ಹುಬ್ಳಿಗೆ ಬಂದು ರೊಟ್ಟಿ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ. ಏನು ಕೆಲಸದ ಮೇಲೇನಿಲ್ಲ, ಏನಿಲ್ಲ. ನೋಡ್ಕೊಂಡ್ಲಾರ್ದ ಬಿಟ್ಟೋದ್ರ? ಬಂದಿಲ್ಲ, ನೋಡಕ್ಕೆ ಬಂದಿಲ್ಲ. ಹೌದಾ? ನಾವು ಹೋಗ್ಬೇಕಂತ ಮಾಡಿ ಹುಬ್ಳಿಗೆ. ಯಾಕೆ ಅಲ್ಲೇ ಸುತ್ತಮುತ್ತ ಇರಲಿಲ್ವಾ ವೃದ್ಧಾಶ್ರಮ? ಇವತ್ತು ಹಾಂ, ದೂರ ಬಿಡೋಣ ಅಂತ. ಮಾಡಿದ್ರು ನಮ್ಮ ಹುಡುಗಿ ನಿಮ್ಮ ಮಗಳು ಮಗಳು ಸೇರಿಸಿದ್ರಾ? ಮಗಳು ವ್ಯಾಪಾರ ಮಾಡ್ತಾರೆ. ಏನು ವ್ಯಾಪಾರ? ಬಾಳೆಹಣ್ಣು ವ್ಯಾಪಾರ ಐತೆ. ಹಾಂ, ಮಗಳು ಯಾಕೆ ಹಿಡ್ಕೊಂಡ್ಲಿಲ್ಲ? ಹಂಗೆ ಇರ್ತಾಳೆ ಮನ್ಯಾಗ. ನಾದ್ನಾಗ ಇರ್ತಾರೆ. ಇಲ್ಲಿ ಆರಾಮಾಗಿ ಖುಷಿಯಾಗಿದ್ದೀರಲ್ಲ? ಹಾಂ, ಅಲ್ಲಿಗೆ ಹೋಲಿಸಿದ್ರೆ ಹೋಗಾರ ಹುಬ್ಳಿಗೆ ಹೋಗ್ತೀರಾ? ಹೋಗಿ ಬರ್ತೀರಿ? ಇಲ್ಲ, ಅಲ್ಲೇ ಇಟ್ಬಿಡ್ತೀನಿ. ವಯಸ್ಸು ಆಗ್ಬಾರ್ದು ನೋಡಿ ನಮ್ಗೆ. ಮತ್ತೆ ಕರ್ಕೊಂಡು ಹೋಗ್ತಾರಾ ಅವರು? ಅವ್ರಿ ನಮ್ಮ ಕರ್ಕೊಂಡು ಹೋಗ್ತಾರಾ? ನಾವು ಯಾರನ್ನ ಕರ್ಕೊಂಡು ಹೋಗ್ತೀವಿ. ಸೇರ್ಸ್ಕೋಬೇಕಲ್ಲ ಅಲ್ಲಿ ಮನೆಯಲ್ಲ ಮೇಲೆ. ಯಾಕೆ ಸೇರ್ಸೋಣ ಮೇಲೆ ಮತ್ತೆ ನೀನು ಅವಾಗ ಬರಕರೆ ಅಲ್ಲೇ ಇರ್ಬೇಕಂತ ಯಾಕೆ ಬರಕ್ ಹೋಯ್ತೆ? ನನಗೇನು ಗೊತ್ತಾ? ಗೊತ್ತಿಲ್ದಲೇ ಬಿಟ್ಟೋಗಿದಾರಾ? ಹಾಂ, ಹೌದಾ? ನೀನು ಬಂದು ಅಲ್ಲ, ಇಲ್ಲಿ ಚೆನ್ನಾಗಿದ್ದೀರಲ್ಲ, ಇರ್ರಿ ಆರಾಮಾಗಿ. ವಯಸ್ಸು ಆಗ್ಬಾರ್ದು ನಮಗೆ. ನೋಡ್ತಾರಲ್ಲ ಕೊನೆಗೂ ನಾವು ಸತ್ತು ಮನೆ ಹಾಕ್ಬೇಕಲ್ಲ. ಮನೆ ದುಡ್ಡು ಸತ್ತ ಮನೆ ಹಾಕಿರ್ತಾರೆ. ಇಲ್ಲಿ ಸಾಯೋ ತನಕ ಇರಂಗಿಲ್ವಾ? ಒಂದು ಮಾಡಂಗಿಲ್ಲ ಇಲ್ಲಿ. ಹೌದಾ? ಮತ್ತೆ ಅವ್ರ ಊರಿಗೆ ಕರ್ಕೊಂಡು ಹೋಗ್ತಾರೆ ಆಮೇಲೆ. ನಾವು ಯಾರನ್ನ ಕರ್ಕೊಂಡು ಹೋಗ್ತೀವಿ. ಈ ಸತ್ತ ಮಣ್ಣು ಮಾಡಂಗಿಲ್ಲ. ಹೌದಾ? ಜನ ಇರ್ತಾವಲ್ಲ, ಹ್ಞೂ, ಅವ್ರು ತೊಗೊಂಡು ಹೋಗ್ತಾರಲ್ಲ. ಅವ ಬಂದು ತಗೊಂಡೋಗ್ತಾರೇನೋ. ಈಗ ಬಿಟ್ಟು ಬಂದಿದೆ ಅಂತ ಮತ್ತೆ ನನಗೆ ಹೋಗ್ಬಾರ್ದು. ಯಾಕೆ ಹೋಗ್ಬಾರ್ದು? ಈಗ ನೀನಾಗಿ ಇಷ್ಟು ದಿನ ಬಿಟ್ಟದಲ್ಲ, ಈಗ ನೀನಾಗಿನ ಹೋಗೋದಲ್ಲ. ಹೋಗ್ಬೋದು, ಯಾರನ್ನ ಕರ್ಕೊಂಡು ಹೋಗ್ತೀವಿ. ನನ್ನ ರೊಕ್ಕ ತಗೊಂಡಾರ ಹೆಣ್ಮಕ್ಳು 60 ಲಕ್ಷ. 60 ಲಕ್ಷ ತಗೊಂಡಾರ ಹೆಣ್ಮಕ್ಳು. 60 ಲಕ್ಷ ಇತ್ತ ನಿಮ್ಮದು? ಜಾಗ ಐತೆ ನಮಗೂ. ದಾವಣಗೆರೆ ಜಾಗ ಇದ್ದು ನಮಗೂ. ನೀವು ಹೆಂಗೆ ಕೊಟ್ರಿ? ಸೈನ್ ಮಾಡಿಸ್ಕೊಂಡ್ರಾ? ಮಾಡಿಸ್ಕೊಂಡ್ರು ಹೆಣ್ಮಕ್ಳು. ಹಾಂ, ಮಾಡಿಸ್ಕೊಂಡು ದುಡ್ಡು ಇದ್ದಾರೆ. ನನ್ನ ಕೈಯಾಗ ಕೊಟ್ಟಿಲ್ಲ ಅವರು. ಹೌದಾ? ನಮ್ಮ ತವ್ರ ಮನೇನು ಹುಬ್ಬಳ್ಳಿಗೆ. ತಗೊಂಡ್ಮೇಲೆ ನೋಡ್ಕೋಬೇಕಲ್ವಾ ಮತ್ತೆ ಅವರು? ಎಲ್ಲ ಕರ್ಕೊಂಡು ಹೋಗ್ತೀವಿ ಹುಬ್ಬಳ್ಳಿಗೆ. ನಮ್ಮ ತವ್ರ ಮನೇನು ಹುಬ್ಬಳ್ಳಿ. ಹ್ಞೂ, ತವ್ರ ಮನೆಗೆ ಹೋಗ್ತೀರಾ? ಆಟೋ ತಗೊಂಡಿದ್ದಾರಕ್ಕ. ಹಾಂ, ನಮ್ಮ ಆಟೋ ಹೋಗ್ತಾರೆ ಹುಬ್ಬಳ್ಳಿಗೆ.
ಹಾಂ ಅಲ್ಲಿನ ಮಗಳಿದ್ದಾಗ ಹಾಂ ದುಡಿಮೆ ಚೆನ್ನಾಗದ ಹುಬ್ಬಳ್ಳಿ ಸಿಟಿ ಹ್ಞೂ ಬಾ ನೀನ್ ಬಾ ನಾವು ದಾವಣಗೆರೆ ಇದ್ದು 50 ವರ್ಷ ದಾವಣಗೆರೆ ಇದ್ದು ನನ್ನ ಮಕ್ಕಳು ಆಟೋ ಓಡಿಸ್ತಿದ್ರು ಇಬ್ರು ಲೋನ ಇದ್ದು ಹಂಡೆ ಇದ್ದು ಎಲ್ಲ ಇದ್ದು ಮಾಡಿದೆ ಎಲ್ಲ ಏನು ಮಾಡೋದು ಒಂದು ಸಸಿ ದಾವಣಗೆರೆಗೆ ಹ್ಞೂ 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 ತಿಂಡಿ ಕೊಡ್ತಾರೆ ಊಟ ಎಲ್ಲ ಹಾಂ ಒಟ್ಟು ಆರಾಮದಿರಿ ಅಲ್ಲಿರೋದಕ್ಕಿಂತೆಲ್ಲ ಇಲ್ಲಿ ಇನ್ನೂ ಆರಾಮದಿರಿ ಎಲ್ಲ ನಿಮ್ಮ ಮೇಜರ್ ಸಿಗ್ತಾರಲ್ವಾ ಇವರ ನಿಮ್ಮ ಮೇಡಮರು ನೀವೇ ನೋಡ್ಕೊಳ್ಳೋದ ಇದನ್ನ ಇಲ್ಲೇ ಇರ್ತೀರಾ ನೀವು ಇಲ್ಲ ಮತ್ತೆ ಇಲ್ಲಿದ್ದಾರೆ ಮತ್ತೆ ಹೋಗ್ತಿರ್ತಾರಾ ಈಗ ಊರಿಗೆ ಹೋಗೋದೇ ಇಲ್ಲ ಅನ್ನೋರು ಇಲ್ಲೇ ಇರ್ತಾರೆ ಅವ್ರು ಏನಾರು ಎಕ್ಸ್ಪೀರಿಯನ್ಸ್ ಹತ್ತಾಗಿದ್ರೆ ಏನಾರು ಅಂದ್ರೆ ಅವರು ಫಸ್ಟ್ ಸೇರ್ಸಿ ಹೋಗಿರ್ತಾರಲ್ಲ ಅವ್ರಿಗೆ ಕಾಲ್ ಮಾಡ್ತೀವಿ ಏನಾರು ಎಕ್ಸ್ಪರ್ಟ್ ಆದರೆ ಅವ್ರು ಬರಲಿಲ್ಲ ಅಂತ ಅಂದರೆ ಅವರು ಕರ್ಸ್ಕೊಂಡು ಸೈನ್ ಹಾಕ್ಸ್ಕೊಂಡು ನಾವು ತಗೊಂಡೋಗಲ್ಲ ಅಂತ ಅವಳು ಹೇಳಿದ್ಮೇಲೆ ನಾವು ಇದು ಮಾಡ್ತೀವಿ ಹಾಗೆ ಏನು ದುಡ್ಡು ಕೊಟ್ಟೇನು ಸೇರಿಸ್ಕೊಳಲ್ಲ ಅಲ್ಲ ಫ್ರೀಯಾಗಿ ಫಂಡ್ ಬರುತ್ತೆ NGO ಬೇಸಿಸ್ ಮೇಲೆ ನಡೀತಿರೋದು ಹಾಂ ನೀ ಇಲ್ಲರೇ ಅಶೋಕ್ ನಗರ ಇಲ್ಲೇ ಅಶೋಕ್ ನಗರ ಬರ್ತಲ್ಲ ಸೊ ಅವ್ರ ಕಡೆ ಅಜ್ಜಿಯವ್ರನ್ನೆಲ್ಲ ಮಾತಾಡ್ಸಿ ಬೇಜಾರು ಅನ್ನಿಸ್ತು. ಅವ್ರ ಮನೆಯವರೇ ಸೇರಿಸೋಗಿದ್ದಾರೆ, ಅವ್ರ ಮಕ್ಕಳೇ ಸೇರಿಸಿ ಬಿಟ್ಟೋಗ್ಬಿಟ್ಟಿದ್ದಾರೆ ಅಂದರು. ಬೇಜಾರಾಯಿತು. ಅಲ್ಲಿ ಇನ್ಚಾರ್ಜ್ ಇದ್ದ ಮೇಡಮ್ನ ಮಾತಾಡ್ಸಿದ್ವಿ. ಅವರು ಹೇಳಿದ್ರು. ಸೊ ಲಾಸ್ಟಿಗೆ ಇಲ್ಲೇ ಇದ್ದಿದ್ದೊಬ್ಬರು ತಾತನು ಹಾಡು ಹೇಳ್ತಿದ್ದಾರೆ. ಅವರು ಒಂದು ಹಾಡು ಹೇಳಿದ್ರು, ಚೆನ್ನಾಗೇ ಇತ್ತು ಹಾಡು. ಅವರೇನೋ ಇದೇ ಥರ ಏನೋ ಒಂದು ಟೈಮ್ ಪಾಸ್ ಮಾಡೋದಕ್ಕೆ ಅಲ್ಲೇ ಅವ್ರದ್ದೇ ಒಂದು ಏನಂತ ಹೇಳ್ತಾರೆ ಎಂಟರ್ಟೈನ್ಮೆಂಟ್ ಅಂತ ಮಾಡ್ತಾ ಇರ್ತಾರಂತೆ. ಅವ್ರಿಗೆ ಹಾಡಲ್ಲಿ ಇಂಟ್ರೆಸ್ಟ್ ಇದೆ. ಸೊ ಅವರು ಹಾಡು ಹೇಳ್ತಾ ಇದ್ದಾರೆ. ನಮ್ಮ ಆಂಟಿ ಹೇಳಿದ ನೋಡಿ ಅವ್ರ ಹಾಡು ಚೆನ್ನಾಗೇ ಇತ್ತು. ಸೊ ಅಲ್ಲೊಂದು ಕೆಲವೊಂದು ನುಡಿಮುತ್ತುಗಳು ಅಂತ ಹೇಳ್ಬೋದು ಹಾಕಿದ್ರು. ನೋಡ್ತಾ ಇದ್ದರೆ ಹೌದಲ್ವಾ, ಯಾವುದು ಶಾಶ್ವತ ಅಲ್ಲ ಅನ್ನಿಸ್ಬಿಡ್ತು. ಸೊ ಫೈನಲಿ ನಾವು ಊಟ ಮುಗಿಸ್ಕೊಂಡ್ವಿ. ಲಾಸ್ಟಲ್ಲಿ ನಾವು ಊಟ ಮಾಡಿದ್ದು ಊಟ ಎಲ್ಲ ಆಯಿತು. ಇನ್ನೇನು ಹೊರಡೋ ಟೈಮು ಅಂತ ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ದೆ. ಸೊ ಲಾಸ್ಟಲ್ಲಿ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಊಟ ಮಾಡ್ತಾ ಮಾಡ್ತಾ ಚೆನ್ನಾಗಿತ್ತು ಊಟ. ಇಲ್ಲೂ ಹಾಡ್ತಿದ್ದಾರೆ ನಮ್ಮ ಆಂಟಿ, ಕೇಳಿಸ್ಕೊಳ್ಳಿ. ಸೊ ಎಲ್ಲ ಮುಗೀತು. ಇನ್ನೇನು ಹೊರಡೋ ಟೈಮಲ್ಲಿ ಅವರು ಅಜ್ಜಿಯರಿಗೆಲ್ಲ ಸೀರೆ, ತಾತ ಅವರಿಗೆಲ್ಲ ಬಟ್ಟೆ ಎಲ್ಲರಿಗೂ ತೊಗೊಂಬಂದಿದ್ರು. ಆ ಮಗು ಕೈಲೇ ಕೊಡಿಸ್ತಾಯಿದ್ರು. ಏನೋ ಅವ್ರ ಕೈಲಾಗಿದ್ದ ಸೇವೆ. ಇದೇ ಥರ ಮಾಡಬೇಕು. ಇದ್ದವರು ಇಲ್ಲದೇ ಇರೋರು ಅಷ್ಟೇ, ಮಾಡಿದ್ರೆ ಒಳ್ಳೆಯದು ಅಂತ. ನಮಗೂ ಇದರಲ್ಲಿ ಖುಷಿ ಇದೆ. ಸೊ ನೋಡಿ, ಈ ಥರ ಯಾರಾದರೂ ಇದ್ದರೆ ಹತ್ತಿರದಲ್ಲೇ ಇದೆ, ನೋಡಿ ಕಾಂಟ್ಯಾಕ್ಟ್ ಮಾಡಿ. ಸೊ ಲಾಸ್ಟಲ್ಲಿ ಗ್ರೂಪ್ ಫೋಟೋ ಅಂತ ಎಲ್ಲ ತೆಕ್ಕೊಂಡ್ರು. ನಾನು ಲಾಸ್ಟಲ್ಲಿ ಎಲ್ಲ ಕೂತಿದ್ರಲ್ವ, ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಸೀರೆ ಲಾಸ್ಟಿಗೆ ಕೇಳಿದ್ವಿ, ಚೆನ್ನಾಗಿದೆ ಅಂತ ಹೇಳಿದ್ರು. ಎಲ್ಲರೂ ಖುಷಿಪಟ್ಟರು. ಇನ್ನೇನು ಹೊರಡೋ ಟೈಮು ಎಲ್ಲ ಹೊರಗೆ ಬಂದ್ವಿ. ಅವ್ರ ಕಡೆದು ಒಂದು 3-4 ಕಾರ್ ಇತ್ತು. ನಾವು ಇನ್ನೇನು ನಮ್ಮ ಹಸ್ಬೆಂಡು ಪಾಪು ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ರು. ನಮ್ಮೂರು ಇಲ್ಲಿಂದನೇ ನಿಯರ್ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ಪಾಪುನ ಬಿಟ್ಟು ಬಂದಿದ್ದು, ಅಮ್ಮ ಕರ್ಕೊಂಡೋಗಿದ್ರಲ್ವ. ಸೊ ಪಾಪುನ ನೋಡಿಕೊಂಡು ಹೋಗೋಣ ಅಂತ ಊರ ಕಡೆ ಹೋಗ್ತಾ ಇದ್ದೀವಿ. ಅಷ್ಟರಲ್ಲಿ ಮನೆ ಬಂತು. ಖುಷಿ ನನಗೆ. ಒಂದು ದಿನ ಬಿಟ್ಟಿರೋದೆ ಎಷ್ಟೋ ದಿನ ಬಿಟ್ಟಿರೋ ಹಂಗಾಗಿಬಿಟ್ಟಿದೆ. ನಮ್ಮ ಹಸ್ಬೆಂಡಿಗೂ ನೋಡೋಂಗಾಗಿತ್ತು ಅನಿಸುತ್ತೆ. ಅದಕ್ಕೆ ಆ ಥರ ಹೇಳಿದ್ರು. ಮನೆ ಬಂತು. ಫಸ್ಟ್ ಇಳಿದು ನನ್ನ ಮಗಳನ್ನ ನನ್ನ ಹಸ್ಬೆಂಡೇ ಹೋಗಿ ಎತ್ಕೊಳಕ್ಕೆ ಹೋದರು. ಎತ್ಕೊಂಡ್ರು. ಖುಷಿ. ಪಾಪ ಅವಳ ಮುಖ ಡಲ್ಲಾಗಿಬಿಟ್ಟಿತ್ತು. ಏನೇ ಆದರೂ ಅಮ್ಮರ ಜೊತೆ ಇದ್ದಂಗೆ ಆಗಲ್ಲ ಅಲ್ವಾ. ಅವ್ರ ಅಜ್ಜಿಯವ್ರು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅದು ಹಾಗೆ. ಅವಳು ಯಾವತ್ತೂ ಬಿಟ್ಟಿರಲಿಲ್ಲ ಬೇರೆ. ನನಗೆ ನೋಡಿ ಏನೋ ಒಂಥರ ಫೀಲ್ ಆಯಿತು. ಆಮೇಲೆ ಬಂದು ನನ್ನ ಎತ್ಕೊಂಡ್ಬಿಟ್ಟೆ. ಬಿಡಲೇ ಇಲ್ಲ ಅವಳು. ನನ್ನ ಬಿಟ್ಟು ಇಳಿಲೇ ಇಲ್ಲ.
ಖುಷಿ. ಅಮ್ಮ ಹೋಗೋಣ ಊರಿಗೆ ಅಂತ ಅಂದ್ಬಿಟ್ಲು. ಆಯಿತು ಬಾ ಪುಟ್ಟ ಅಂತ ಕರ್ಕೊಂಡು ಹೋದೆ. ತಮ್ಮ ಮಗಳು ಇದ್ಲು, ಇಬ್ಬರನ್ನ ಎತ್ಕೊಂಡೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಬಾಯ್.